ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 Minutes 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುಂಡ ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿದೆ. ಸೋಲಿನ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸಿಡಬ್ಲ್ಯೂಸಿ ಮಹತ್ವದ ಸಭೆ ನಡೆಯಲಿದೆ. ಎಐಸಿಸಿ ಹಂಗಾಮಿ ಅಧ್ಯಕ್ಷೆಯಾಗಿರುವಂತಹ ಸೋನಿಯಾ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಯುಪಿ ಉಸ್ತುವಾರಿ ಪ್ರಿಯಾಂಕಾ ಗಾಂಧಿ ವಾದ್ರಾ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತ ಚಾನ್ಸಸ್ ಇದೆ. ಸಿಡಬ್ಲ್ಯೂಸಿ ಸಭೆಗೂ ಮುನ್ನ ಬೆಳಗ್ಗೆ 10 ಸಂಸದರ ಸಭೆ ನಡೆಯಲಿದೆ. ಈಗಾಗಲೇ ಗುಲಾಂ ನಬಿ ಆಜಾದ್ ಮನೆಯಲ್ಲಿ G23 ಲೀಡರ್ಸ್ ಸಭೆ ನಡೆಸಿದ್ದು, ಕಪಿಲ್ ಸಿಬಲ್, ಮನೀಶ್ ತಿವಾರಿ, ಆನಂದ್ ಶರ್ಮಾ, ಅಖಿಲೇಶ್ ಸಿಂಗ್ ಪ್ರಸಾದ್ ಕಾಂಗ್ರೆಸ್ ಪರಿಸ್ಥಿತಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿನ್ನೆ ದಿಢೀರನೆ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಸಿಡಬ್ಲ್ಯೂಸಿ ಸಭೆ ನಡೆಯಲಿದ್ದು, ಅದಕ್ಕೂ ಮುನ್ನ ಡಿಕೆಶಿ ಜೊತೆ ಹೈಕಮಾಂಡ್ ನಾಯಕರು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಮುಂದಿನ ವಾರ ಕೆಪಿಸಿಸಿ ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಮಾಡೋದು ಸೇರಿದಂತೆ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಮಾಡುವ ಬಗ್ಗೆ ಡಿಕೆಶಿ ಜೊತೆ ಕಾಂಗ್ರೆಸ್ ನಾಯಕರು ಚರ್ಚೆಯನ್ನು ನಡೆಸಲಿದ್ದಾರೆ. ಕಾಂಗ್ರೆಸ್ಗೆ ಸಿಎಂ ಇಬ್ರಾಹಿಂ ಗುಡ್ ಬೈ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ಅಧಿಕೃತವಾಗಿ ಸಿಎಂ ಇಬ್ರಾಹಿಂ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ನಾನು ಇವತ್ತಿಂದ ಫ್ರೀ ಮ್ಯಾನ್, ಕಾಂಗ್ರೆಸ್ನಲ್ಲಿ ಸ್ವಾಭಿಮಾನ ಉಳಿಸಿಕೊಳ್ಳೋಕೆ ಅಸಾಧ್ಯ, ಹೀಗಾಗಿ ನಾನು ಈ ತೀರ್ಮಾನ ಕೈಗೊಂಡಿದ್ದೀನಿ. ಅನೇಕ ಜನರು ನನ್ನ ಜೊತೆ ಬರ್ತಾ ಇದ್ದಾರೆ. ಇದೇ 20ರಿಂದ ಎಲ್ಲ ಕಡೆ ಈ ಪರ್ವ ಶುರುವಾಗುತ್ತೆ. ಜೆಡಿಎಸ್ ಸೇರ್ಪಡೆ ಬಗ್ಗೆ ಶೀಘ್ರವೇ ತೀರ್ಮಾನಿಸ್ತೀನಿ ಅಂತ ಸಿಎಂ ಇಬ್ರಾಹಿಂ ನಿನ್ನೆ ಹೇಳಿದ್ರು. ಅನೇಕ ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷ ತನ್ನ ನೆಲೆ ಕಳ್ಕೋತಾ ಇದೆ. ಅದರ ಪರಿಣಾಮ ನಾವು ತೀರ್ಮಾನ ತಗೊಳ್ಳದೇ ಇದ್ರೆ ರಾಜ್ಯಕ್ಕೆ ಅಪಘಾತವಾಗುತ್ತೆ. ಆದ್ದರಿಂದ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ವಿಧಿವತ್ತಾಗಿ ದಸ್ತಖತ್ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಕಳಿಸ್ತಾ ಇದ್ದೀನಿ. ಮತ್ತು ಏನು ನನ್ನ MLC ಇದೆಯೋ ಅದನ್ನು ಕೂಡ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ನಾನು ಈ ಸೆಷನ್ನು ನಾನು ರಾಜೀನಾಮೆ ಅಂಗೀಕಾರ ಆದರೆ ಬಿಜೆಪಿಗೆ ಮೆಜಾರಿಟಿ ಬರುತ್ತೆ, ಆವಾಗ ಮತ ಕಾಯ್ದೆ ಪಾಸ್ ಮಾಡ್ತಾರೆ ಅನ್ನಕ್ಕಂತ ಒಂದು ಭಯ ಇದೆ. ಅದು ಕಾಂಗ್ರೆಸ್ ಪಾರ್ಟಿಗೆ ಬಿಡ್ತೀನಿ ನಾನು, ಯಾಕಂದ್ರೆ ರಾಜೀನಾಮೆ. ಸಿಎಂ ಇಬ್ರಾಹಿಂ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯಿಸಿದ ಜೆಡಿಎಸ್ ವರಿಷ್ಠ HD ದೇವೇಗೌಡ, ಸಿಎಂ ಇಬ್ರಾಹಿಂಗೆ ಕಾಂಗ್ರೆಸ್ ಅವರು ಸಾಕಷ್ಟು ಪೆಟ್ಟು ಕೊಟ್ಟರು, ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂದ್ರು. ಇನ್ನು ಇದೇ ವೇಳೆ ಪಕ್ಷ ಬಿಟ್ಟು ಹೋಗುವವರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ಮೂಲಕ ಜೆಡಿಎಸ್ ತೊರೆಯಲು ಸಿದ್ಧರಾದವರ ವಿರುದ್ಧವೂ ಕಿಡಿಕಾರಿದರು. ಅವರು ನನ್ನ ಹತ್ರ ಇನ್ನೂ ಮಾತಾಡಿ, ನಾನು ಒಬ್ಬನೇ ಅಲ್ಲ, ಇನ್ನು ನನ್ನ ಪಕ್ಕದಲ್ಲಿ ಲೀಡರ್ಗಳಿದ್ದಾರೆ. ಒಂದು ತೀರ್ಮಾನಕ್ಕೆ ನಾವು ಬರಬೇಕಾದ್ರೆ ನಾವೆಲ್ಲ ಕೂತು ಮಾತಾಡಬೇಕು. ಆದ್ದರಿಂದ ನಮ್ಮಲ್ಲಿ ಯಾರೋ ಒಬ್ಬರು ಇಬ್ಬರು ಇಲ್ಲ ಓಡೋಗ್ತಾರೆ ಅಂದರೆ ಓಡೋಗ್ರನ್ನ ಕಟ್ಟಿ ಹಿಡ್ಕೊಳ್ಳೋಕ್ಕಾಗತ್ತೆ, ಆ ಪ್ರಶ್ನೆ ಇಲ್ಲ. ಈಗ ಒಂದು 2 ತಿಂಗಳ ಹಿಂದೆ ನೀರನ್ನು ನಾವೇ ತರಲೇಬೇಕು ಅಂತೇಳಿ ಕಾಂಗ್ರೆಸ್ ತುಂಬ ಹೋರಾಟ ಮಾಡೋದು. ಅದಕ್ಕೆ ಇನ್ನು ಕಾಂಗ್ರೆಸ್ ವಿರುದ್ಧ ಸಿಎಂ ಇಬ್ರಾಹಿಂ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಎಷ್ಟೋ ಜನ ಪಕ್ಷಕ್ಕೆ ಸೇರ್ತಾರೆ, ಎಷ್ಟೋ ಜನ ಬಿಟ್ಟು ಹೋಗ್ತಾರೆ. ಯಾರೇ ಪಕ್ಷ ಬಿಟ್ಟರು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ. ಇಬ್ರಾಹಿಂ ಬಿಟ್ಟರು ಏನಾಗಲ್ಲ, ನಾನ್ ಬಿಟ್ಟರು ಏನಾಗಲ್ಲ. ಸಿಎಂ ಇಬ್ರಾಹಿಂ ನನಗೆ ಹಿಂದಿನಿಂದಲೂ ಕ್ಲೋಸ್ ಫ್ರೆಂಡ್, ಅವರು ಪಕ್ಷ ಬಿಟ್ಟು ಹೋದ್ರೂ ಕೂಡ ನನಗೆ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ಜನ ಪಕ್ಷಕ್ಕೆ ಸೇರ್ತಾರೆ, ಪಕ್ಷಕ್ಕೆ ಸೇರೋರು ಇದ್ದಾರೆ, ಬಿಟ್ಟೋಗೋರು ಇದ್ದಾರೆ. ಪಾಪ ಅಸಮಾಧಾನ ಆಗಿ ಬಿಟ್ಟೋಗಿದ್ದಾರೆ. ಈಗಲೂ ಕ್ಲೋಸ್ ಫ್ರೆಂಡ್, ಅಲ್ಲಿದ್ರು ಕ್ಲೋಸ್ ಫ್ರೆಂಡ್. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ನಷ್ಟ ಆಗುತ್ತಲ್ವಾ? ನಷ್ಟ ಆಗುತ್ತೆ ಆಗಲ್ವಾ? ಏನೇನು ಡ್ಯಾಮೇಜ್ ಆಗಲ್ಲ, ಯಾರು ಬಿಟ್ಟರು. ಪಂಚರಾಜ್ಯಗಳ ಫಲಿತಾಂಶದ ಎಫೆಕ್ಟ್ ಕರ್ನಾಟಕದ ಮೇಲೂ ಬಿದ್ದಿದೆ. ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲು ತೀರ್ಮಾನವನ್ನು ಮಾಡಲಾಗಿದೆ. ಹಳಬರಿಗೆ ಗೇಟ್ ಪಾಸ್ ಕೊಟ್ಟು ಹೊಸಬರಿಗೆ ಸಂಪುಟದಲ್ಲಿ ಆದ್ಯತೆ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ದೆಹಲಿ ಪ್ರವಾಸದ ಬಗ್ಗೆ BS ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಸಿಎಂ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಉಸ್ತುವಾರಿ ವಹಿಸಿಕೊಂಡಿದ್ದ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಇವತ್ತು ಸಂಜೆ 5 ಗಂಟೆಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಪಂಚರಾಜ್ಯಗಳಲ್ಲಿ ಚುನಾವಣೆ ಉಸ್ತುವಾರಿ ಹೊಣೆ ತೆಗೆದುಕೊಂಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ ನಾಯಕ ಯುಟಿ ಖಾದರ್ ಆಪ್ತ ಸಂತೋಷ್ ಶೆಟ್ಟಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸಂತೋಷ್ ಶೆಟ್ಟಿ
24 ವರ್ಷಗಳಿಂದ ಖಾದರ್ ಆಪ್ತರಾಗಿದ್ದರು. ಈಗ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಯುಟಿ ಖಾದರ್ ಅತ್ಯಂತ ಭ್ರಷ್ಟ ರಾಜಕಾರಣಿ. ಅವರ ನಡವಳಿಕೆಯಿಂದ ನಾವು ಬೇಸತ್ತಿದ್ದೀವಿ. ಈ ಕಾರಣದಿಂದಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದೀವಿ ಅಂತ ಹಲವು ಕಾರ್ಯಕರ್ತರೊಂದಿಗೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ರಾಮನಗರ ಜಿಲ್ಲೆಯ ಕೊಣಸಾಲೆ ಗ್ರಾಮಸ್ಥರು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ರಾಸುಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಎಚ್ಡಿಕೆ ಸಿಎಂ ಆಗಿದ್ದ ವೇಳೆ ಕೊಣಸಾಲೆ ಗ್ರಾಮ ಅಭಿವೃದ್ಧಿ ಮಾಡಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಳ್ಳಿಕಾರ್ ಎತ್ತುಗಳನ್ನು ಕೊಟ್ಟಿದ್ದಾರೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಕೊಣಸಾಲೆ ಗ್ರಾಮದಲ್ಲಿ ಎಚ್ಡಿಕೆ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಿದ್ರು. ರೈತರ ಸಾಲಮನ್ನಾ ಸೇರಿದಂತೆ ಹಲವು ಸವಲತ್ತುಗಳನ್ನು ಒದಗಿಸಿದ್ರು. ಇಂತಹ ರೈತಾಪಿ ಸಿಎಂ ಹಿಂದೆಂದೂ ನಾವು ನೋಡಿರಲಿಲ್ಲ. ಹೀಗಾಗಿ ಎತ್ತುಗಳನ್ನು ಕೊಡುಗೆ ನೀಡಿದ್ದೀವಿ ಅಂತ ರೈತರು ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸಾಗರಮಾಲಾ ಯೋಜನೆ ವಿರೋಧಿಸಿ ಮೀನುಗಾರರು, ಸಚಿವರು ಹಾಗೂ ಶಾಸಕರಿಗೆ ತರಾಟೆಗೆ ತಗೊಂಡಿದ್ದಾರೆ. ಸಾಗರಮಾಲಾ ಯೋಜನೆ ಸಭೆಯಲ್ಲಿ ಮೀನುಗಾರಿಕಾ ಸಚಿವ ಅಂಗಾರ ಎದುರೇ ಶಾಸಕಿ ರೂಪಾಲಿ ನಾಯ್ಕ ಮತ್ತು ಮೀನುಗಾರರ ನಡುವೆ ದೊಡ್ಡ ವಾಗ್ವಾದ ನಡೆದಿದೆ. ಸಾಗರಮಾಲಾ ಯೋಜನೆ ಅನುಷ್ಠಾನ ಮಾಡದಂತೆ ಎಚ್ಚರಿಕೆ ನೀಡಿದ್ದು, ಯೋಜನೆ ಅನುಷ್ಠಾನ ಮಾಡಿದ್ರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳೋ ಬೆದರಿಕೆ ಒಡ್ಡಿದ್ದಾರೆ. ಬೆಂಗಳೂರಿನ ಪೀಣ್ಯ ಮೇಲ್ಸೇತುವೆ ಸಂಚಾರಕ್ಕೆ ಮತ್ತೆ ಬ್ರೇಕ್ ಬಿದ್ದಿದೆ. ರಾತ್ರಿ 12ರಿಂದ ಬೆಳಗ್ಗೆ 5 ಗಂಟೆ ತನಕ ಫ್ಲೈಓವರ್ ಬಂದ್ ಮಾಡಲಾಗಿದೆ. ಭಾರಿ ಮತ್ತು ಲಘು ವಾಹನ ಬೇರ್ಪಡಿಸುವುದು ಕಷ್ಟ ಅಂತ ಸಂಚಾರಿ ಪೊಲೀಸರು ರಾತ್ರಿ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಭಾರಿ ವಾಹನ ತಡೆಗೆ ಅಳವಡಿಸಿರುವಂತಹ ಗ್ರಾಂಟಿ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಸಂಚಾರ ರದ್ದು ಮಾಡಿ ನೈಸ್ ರಸ್ತೆ ಮೂಲಕ ಭಾರಿ ವಾಹನ ಸಂಚಾರಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಪೀಣ್ಯ ಮೇಲ್ಸೇತುವೆ ಸಂಚಾರ ಬಂದ್ ಮಾಡಿ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ರವಿಕಾಂತೇಗೌಡ ಆದೇಶವನ್ನು ಹೊರಡಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಮತ್ತೆ ಪಾತಾಳಕ್ಕೆ ಇಳಿತಾ ಇರೋದ್ರಿಂದ ಬೀದರ್ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಉತ್ತಮ ಫಸಲು ಬಂದರೂ ಒಳ್ಳೆ ಬೆಲೆ ಇಲ್ಲ. ಸಿಕ್ಕಷ್ಟು ರೇಟ್ಗೆ ಮಾರಾಟ ಮಾಡೋಣ ಅಂದ್ರೂ ಕೇಳೋರೆ ಗತಿ ಇಲ್ಲ. ಹೀಗಾಗಿ ಬಗದಲ ಗ್ರಾಮದ ರೈತ ಮೊಹಮ್ಮದ್ ಜೈನುದ್ದೀನ್ ಸುಮಾರು 3 ಎಕರೆ ಜಮೀನಲ್ಲಿ ಬೆಳೆದಿದ್ದ ಟೊಮ್ಯಾಟೊವನ್ನ ನಾಶ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ 25 ಕೆಜಿಯ ಒಂದು ಬಾಕ್ಸ್ಗೆ 50 ರೂಪಾಯಿ ಬೆಲೆ ಹೇಳ್ತಾ ಇದ್ದಾರೆ. ಆದರೆ ಟೊಮ್ಯಾಟೊ ಕಿಲೋಕ್ಕೆ ಬರೋ ಕೆಲಸದವರಿಗೇನೆ 200 ರೂಪಾಯಿಂದ 300 ರೂಪಾಯಿ ಕೂಲಿ ಕೊಡಬೇಕು. ಲಾಭ ಇಲ್ಲದೆ ಬರೀ ನಷ್ಟದಲ್ಲಿ ಏನ್ ಮಾಡೋದು ಅಂತ ರೈತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಟೊಮಾಟೊ 3 ಎಕರೆ 1.5 ಎಕರೆ ಹೊಡೆದಾಗಿದ್ದೀನಿ. ಈಗ ಹೊಡೆದಾಗಿ ಲಾಸ್ ಆಗ್ಯದ. ಅದು ಟ್ರ್ಯಾಕ್ಟರ್ ಹೊಡೆದ ರೂಟರ್ ಹೊಡೆದ ಅದಕ್ಕೆ ಏನು ಭೀ ಲಾಸ್ ಆಯಿತು. 1.5 ಎಕರೆ ಇನ್ನೂ 1.5 ಎಕರೆ ಅದ ಸರ್. ಅದಕ್ಕೇನು ರೇಟ್ ಬರ್ತಾನಂದ್ರೆ ಮತ್ತು ಇದು ಭೀ ಕಿತ್ತೆ ಆಗ್ಲತ್ತೆ ಸರ್. ಏನು ರೇಟ್ ಇಲ್ಲ. ಕಮ್ ಸೆ ಕಮ್ ಇದಕ್ಕೆ 40-50 ಹಜಾರ್ ಹೋಗ್ಯಾವ ಸರ್. ಏನು ಮಾಡ್ಲಿಕ್ಕಿಲ್ಲ. ಈಗ ಕಿತ್ಬಿಟ್ಟು ಅಂದ್ರೆ ನಮ್ಗೆ ಕೂಲಿ ಹೋಗಬೇಕು. ರೊಕ್ಕ ಕೂಲಿ ಇಲ್ಲ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸಿಹಳ್ಳಿ ಗ್ರಾಮದಲ್ಲಿ ದೊಡ್ಡ ದುರಂತವೊಂದು ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಹೊತ್ಕೊಂಡ ಬೆಂಕಿ ಮನೆ ಮಾಲೀಕನನ್ನೇ ಉಸಿರು ನಿಲ್ಲಿಸಿದೆ. ಸೋಮಶೇಖರಪ್ಪ ಅನ್ನೋರು ಸಜೀವ ದಹನವಾಗಿದ್ದು ಮನೆ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿಯ ತೀವ್ರತೆ ಪಕ್ಕದ ಮನೆಗಳಿಗೂ ವ್ಯಾಪಿಸಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಸಿಲಿಕಾನ್ ಸಿಟಿಯ ಹಲವೆಡೆ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ, ಪರಪ್ಪನ ಅಗ್ರಹಾರ, ಅತ್ತಿಬೆಲೆ, ಹೆಬ್ಗೋಡಿ ಹಾಗೂ ಹುಳಿಮಾವು ಸುತ್ತಮುತ್ತ ಹೆಚ್ಚು ಕಳ್ಳತನವಾಗ್ತಾ ಇದ್ದು 3 ತಿಂಗಳಲ್ಲಿ 150ಕ್ಕೂ ಹೆಚ್ಚು ಬೈಕ್ಗಳನ್ನು ಎಗರಿಸಿದ್ದಾರೆ. ತಮಿಳುನಾಡು ಮೂಲದವರೇ ಹೆಚ್ಚಾಗಿ ಕಳ್ಳತನದಲ್ಲಿ ಪಾಲ್ಗೊಳ್ತಾ ಇದ್ದು ಉದಯ್ ಕುಮಾರ್ ಹಾಗೂ ಅಸ್ಲಾಂ ಅನ್ನೋ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಆರೋಪಿಗಳಿಂದ 40 ಬೈಕ್ಗಳನ್ನು ಸೀಸ್ ಮಾಡಲಾಗಿದ್ದು ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ತುಮಕೂರು ಹೊರವಲಯ ನಾಮದ ಚಿಲುಮೆ ರಸ್ತೆಯ ಸಿದ್ದಗಂಗಾ ಕ್ರಾಸ್ ಬಳಿಯಲ್ಲಿ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಭೀಕರ ಅಪಘಾತದಿಂದಾಗಿ ದಂಪತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಕೊರಟಗೆರೆ ತಾಲೂಕಿನ ಇರಕ್ಕಸಂದ್ರ ಕಾಲೋನಿ ಮೂಲದ ನರಸಿಂಹರಾಜು ಹಾಗೂ ನಾಗರತ್ನಮ್ಮ ದಂಪತಿ ಸಾವನ್ನಪ್ಪಿದ್ದು ಅತಿವೇಗದ ಚಾಲನೆಯಿಂದಾಗಿ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿದ ಕ್ಯಾತ್ಸಂದ್ರ ಪೊಲೀಸರು ಪರಿಶೀಲನೆ ನಡೆಸಿದರು. ರಾಯಚೂರು ಜಿಲ್ಲಾಡಳಿತ ಡಿಜಿಟಲೀಕರಣ ರಾಜ್ಯಕ್ಕೆ ಮಾದರಿಯಾಗಿದೆ. ರಾಯಚೂರಿನ ಎಸಿ ಕಚೇರಿಯ ಭೂ ದಾಖಲೆಗಳಿಗೆ ಟಿಟಿಪಿ ಕಾಯ್ದೆ ಅನುಸಾರ ಇ ಟೆಂಡರ್ ಮೂಲಕ ಡಿಜಿಟಲೀಕರಣ ರೂಪ ನೀಡಲಾಗಿದೆ. ಇದರಿಂದ ಎಸಿ ಕಚೇರಿಯ 14 ಲಕ್ಷ ಪುಟಗಳ ದಾಖಲೆಗಳಿಗೆ ಮರು ಜೀವ ಬಂದಿದೆ. ಜಿಲ್ಲೆಯ 4 ತಾಲೂಕುಗಳ ಸುಮಾರು 14 ಲಕ್ಷಕ್ಕೂ ಅಧಿಕ ಪುಟಗಳ ಭೂ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಸಂರಕ್ಷಣೆ ಮಾಡಿ ಇಡಲಾಗಿದೆ. ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದ ರಾಯಚೂರು ಸಹಾಯಕ ಆಯುಕ್ತ ರಜನಿಕಾಂತ್ ಚೌಹಾಣ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.
ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ತೀವ್ರ ಇಳಿಮುಖ ಕಂಡಿದೆ. ನಿನ್ನೆ 136 ಮಂದಿಗೆ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಸಾವಿನ ಪ್ರಮಾಣದಲ್ಲೂ ಭಾರೀ ಇಳಿಮುಖವಾಗಿದೆ. ನಿನ್ನೆ ಕೇವಲ 2 ಕೊರೋನಾ ಸೋಂಕಿತರು ಮಾತ್ರ ಸಾವನ್ನಪ್ಪಿದ್ದು 275 ಮಂದಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಲ್ಲಿ 87 ಮಂದಿಗೆ ಸೋಂಕು ತಗುಲಿರುವುದು ಕನ್ಫರ್ಮ್ ಆಗಿದೆ. ಕೊರೋನಾ 3ನೇ ಅಲೆ ಏನೋ ಸದ್ಯಕ್ಕೆ ತಣ್ಣಗಾಗಿದೆ. ಆದರೆ ಏಪ್ರಿಲ್ 2ನೇ ವಾರದಲ್ಲಿ ಕೊರೋನಾ 4ನೇ ಅಲೆ ಏಳೋ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ಬಿಬಿಎಂಪಿ ವ್ಯಾಪ್ತಿಯ ಮಕ್ಕಳ ಲಸಿಕಾ ಅಭಿಯಾನ ಚುರುಕು ಪಡೀತಾ ಇಲ್ಲ. ಜನವರಿಯಲ್ಲಿ 15 ವರ್ಷದಿಂದ 18 ವರ್ಷ ವಯಸ್ಸಿನ ಒಳಗಿನವರಿಗೆ ಲಸಿಕೆ ಅಭಿಯಾನ ಶುರು ಮಾಡಲಾಗಿತ್ತು. ಇದಾಗಿ 2 ತಿಂಗಳಾದರೂ ಟಾರ್ಗೆಟ್ ಇನ್ನೂ ಕೂಡ ರೀಚ್ ಆಗಿಲ್ಲ. 15ರಿಂದ 18 ವರ್ಷದ ಮಕ್ಕಳಿಗೆ ಕೋವಿಡ್-19 ಲಸಿಕಾಕರಣ ಕಾರ್ಯವನ್ನು ಸರ್ಕಾರದ ಮಾರ್ಗಸೂಚಿ ಮತ್ತು ನಿರ್ದೇಶನಂತೆ ಮಾಡ್ತಾ ಇದ್ದೀವಿ. ನಮಗೆ ರಾಜ್ಯ ಸರ್ಕಾರದಿಂದ ಕೊಟ್ಟ ಗುರಿ ಏನಿತ್ತು ಅದನ್ನು ನಾವು ಪೋರ್ಟಲ್ ಪ್ರಕಾರ ಕೋವಿನ್ ಪೋರ್ಟಲ್ ಪ್ರಕಾರ ನೋಡಿದ್ರೆ ನಾವು ಅದು 72% ಆಗಿದೆ ಅಂತ ತೋರಿಸುತ್ತೆ. ಈಗಾಗಲೇ 98% ನಮ್ಮಲ್ಲಿ 97.5 98 ಅಂತ ಇಟ್ಕೊಂಡ್ರು ಅಷ್ಟು ಮಕ್ಕಳಿಗೆ ಲಸಿಕಾಕರಣ ಮೊದಲನೇ ಡೋಸ್ ಆಗಿದೆ. ಸೊ ಈಗ 2ನೇ ಡೋಸ್ ನೀಡೋ ಕಾರ್ಯನೂ ಸಹ ನಡೀತಾ ಇದೆ. ಅದರಲ್ಲೂ ಸಹ ನಾವು ಸಾಕಷ್ಟು ಸುಮಾರು 50%ಗಿಂತ ಹೆಚ್ಚಿಗಾಗಲೂ ಪ್ರಗತಿ ಸಾಧಿಸಿದೆ. ಉಕ್ರೇನ್ನಲ್ಲಿ ಬಾಂಬ್ ಮಿಸೈಲ್ಗಳ ಸುರಿಮಳೆಗೈತಿರುವಂತಹ ರಷ್ಯಾ ಸೇನಾಪಡೆ ನಿನ್ನೆಯೂ ಕೂಡ ಅಟ್ಟಹಾಸವನ್ನು ಮೆರೆದಿದೆ. ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿರುವಂತಹ ರಷ್ಯಾ ಸೈನಿಕರು ಮಸೀದಿ ಮೇಲೂ ದಾಳಿಯನ್ನ ಮಾಡಿದ್ದು 86 ನಾಗರಿಕರು ಗಾಯಗೊಂಡಿದ್ದಾರೆ. ಈ ಮಧ್ಯೆ ಮೆಲಿಟೋಪೋಲ್ ನಗರದ ಮೇಯರ್ ಅನ್ನ ರಷ್ಯಾ ಅಪಹರಿಸಿದೆ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಆರೋಪವನ್ನು ಮಾಡಿದ್ದಾರೆ. ಉಕ್ರೇನ್ನ ಗಡಿ ದೇಶಗಳ ಮೇಲೂ ರಷ್ಯಾ ದಾಳಿ ಮಾಡುವ ಆತಂಕ ಹೆಚ್ಚಾಗ್ತಾ ಇದ್ದಂತೆ ಅಮೆರಿಕದ ಸೈನಿಕರು ಎಂಟ್ರಿ ಕೊಟ್ಟಿದ್ದಾರೆ. ಲಾತ್ವಿಯಾ, ಲಿಥುವೇನಿಯಾ, ರೊಮೇನಿಯಾದಲ್ಲಿ ಅಮೆರಿಕ ತನ್ನ ಸೇನೆಯನ್ನ ನಿಯೋಜಿಸಿದೆ. ಆಪರೇಷನ್ ಗಂಗಾ ಕಾರ್ಯಾಚರಣೆ ಬಹುತೇಕ ಯಶಸ್ವಿಯಾಗಿದೆ. ಒಟ್ಟು 18,000ಕ್ಕೂ ಹೆಚ್ಚು ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲಾಗಿದೆ. ಫೆಬ್ರವರಿ 27ರಿಂದ ಆರಂಭವಾದ ಆಪರೇಷನ್ ಗಂಗಾ ಕಾರ್ಯಾಚರಣೆಯಲ್ಲಿ ಒಟ್ಟು 63 ಬ್ಯಾಚ್ಗಳಲ್ಲಿ ಕನ್ನಡಿಗ ವಿದ್ಯಾರ್ಥಿಗಳನ್ನು ಕರೆತರಲಾಗಿದೆ. ಉಕ್ರೇನ್ನಲ್ಲಿ ಸಿಲುಕಿದ್ದ ಉಡುಪಿ ಯುವಕ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಕಾರ್ಕಿವ್ನಲ್ಲಿ ಸಿಲುಕಿದ್ದ ಉಡುಪಿಯ ಗ್ಲೆನ್ವಿಲ್ ಆಪರೇಷನ್ ಗಂಗಾ ಮೂಲಕ ಸೇಫ್ ಆಗಿ ಉಡುಪಿಗೆ ಬಂದಿದ್ದು ನ್ಯೂಸ್ 18 ಕನ್ನಡ ಜೊತೆ ಕಾರ್ಕಿವ್ನ ಭೀಕರತೆಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಯುದ್ಧವನ್ನ ಪುಸ್ತಕ ಸಿನಿಮಾದಲ್ಲಿ ಮಾತ್ರ ನೋಡಿದ್ವಿ, ನಿಜವಾದ ಯುದ್ಧ ನೋಡಿ ಭಯದಲ್ಲೇ ದಿನ ಕಳೀತಾ ಇದ್ವಿ. ಒಂದು ಹೊತ್ತಿನ ಊಟಕ್ಕೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಭಯಾನಕ ಪರಿಸ್ಥಿತಿಯಿಂದ ನಮ್ಮನ್ನ ಕರ್ಕೊಂಡು ಬರಲಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ಎಂಬಸಿಗೆ ಧನ್ಯವಾದ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನಮಗೆ ಬಸ್ ಅರೇಂಜ್ ಮಾಡಿದರು. ಲೈಕ್ ನಮ್ಮ ಹಾಸ್ಟೆಲ್ ಸೀನಿಯರ್ಸ್ ಮತ್ತು ಕ್ಯಾಂಡಿಡೇಟ್ಸ್ ಎಲ್ಲ ನಾವು ಪೋಲ್ಟೋವಾ ಹೋದ್ವಿ. ಪೋಲ್ಟೋವಿಂದ ನಮಗೆ ಇಂಡಿಯನ್ ಎಂಬಸಿ ಅವರು ಬಸ್ಸಸ್ ಅರೇಂಜ್ ಮಾಡಿದರು. ವಿ ಹ್ಯಾಡ್ ಟು ಗೋ ಅರೌಂಡ್ 1000 ಕಿಲೋಮೀಟರ್ಸ್ ಟು ರೊಮೇನಿಯನ್ ಬಾರ್ಡರ್. ಅಂದರೆ ನಮಗೆ ನಂಬಿಕೆ ಇತ್ತು ಅಂತ ನಮ್ಮ ಇಂಡಿಯನ್ ಗೌರ್ಮೆಂಟ್ ನಮಗೆ ವಾಪಸ್ ಬಿಡೋದಿಲ್ಲ. ಸೊ ಐ ವಾಂಟ್ ಟು ಥ್ಯಾಂಕ್ ದಿ ಇಂಡಿಯನ್ ಗೌರ್ಮೆಂಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಯಾಕೆಂದರೆ ಅವರು ಇಲ್ಲದಿದ್ದರೆ ನಾವು ಐ ಡೋಂಟ್ ನೋ ಇಫ್ ಯು ವುಡ್ ಹ್ಯಾವ್ ಬೀನ್ ಎವ್ಯಾಕ್ಯುಯೇಟೆಡ್ ಬೈ ನೌ. ಸೊ ಹಾರ್ಟಿ ಥ್ಯಾಂಕ್ಸ್ ಟು ದ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ದಿ ಇಂಡಿಯನ್ ಎಂಬಸಿ ಫಾರ್ ದ ಬ್ರೇವರಿ ದಟ್ ದೇ ಶೋಡ್. ನಾವು ಹೊರಗೆ ಹೋಗುವಾಗ ನಾವು ನಡೆಯುವಾಗ ನಾವು ಇಂಡಿಯನ್ ಫ್ಲ್ಯಾಗಿನ ಹಿಂದೆ ಹೋದ್ವಿ. ಅದು ಒಂದು ಹೆಮ್ಮೆಯ ವಿಷಯ. ಬಿಕಾಸ್ ಇಂಡಿಯನ್ ಫ್ಲ್ಯಾಗಿನ ಪವರ್ ತೋರಿಸ್ತಿದೆ ಅದು. ಅಂದರೆ ಯುಕ್ರೇನಿಯನ್ ಸೋಲ್ಜರ್ಸ್ ಇಂಡಿಯನ್ ಫ್ಲ್ಯಾಗ್ ನೋಡಿ ನಮ್ಮನ್ನು ರೆಕಗ್ನೈಸ್ ಮಾಡಿ ನಮಗೆ ಹೆಲ್ಪ್ ಮಾಡಿದರು. ಬೇರೆ ನ್ಯಾಷನಾಲಿಟೀಸ್ ಲೈಕ್ ಫ್ರಮ್ ಪಾಕಿಸ್ತಾನ್ ಆ್ಯಂಡ್ ಆಲ್, there were 2 seniors who came with us behind the Indian flag, which is a moment of pride for every one of us. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ನೈಸ್ ರಸ್ತೆಯ ಚನ್ನಸಂದ್ರ ಬ್ರಿಡ್ಜ್ ಬಳಿಯಲ್ಲಿ ಕಾರೊಂದು ಹೊತ್ತಿ ಉರಿದಿದ್ದು ಡ್ರೈವರ್ ಸಜೀವವಾಗಿ ದಹನವಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಷ್ಟರಲ್ಲಿ ಚಾಲಕ ದರ್ಶನ್ ಸುಟ್ಟು ಕರಕಲಾಗಿದ್ರು. ರಾಮನಗರದ ಜಾನಪದ ಲೋಕೋತ್ಸವ ಉದ್ಘಾಟನೆ ವೇದಿಕೆಯಲ್ಲಿ ಮಂಜಮ್ಮ ಕಣ್ಣೀರನ್ನ ಹಾಕಿದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆಯಾಗಿರುವಂತಹ ಮಾತಾಬಿ ಮಂಜಮ್ಮ ಜೋಗತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡೋ ವೇಳೆ ಭಾವುಕರಾದರು. 10-20 ವರ್ಷದ ಹಿಂದೆ ನಾನು ಜಾನಪದ ಲೋಕಕ್ಕೆ ಬರ್ತಾ ಇದ್ದೆ. ಆಗೆಲ್ಲ ನಾನು ಹಿಂದೆ ಕುತ್ಕೋತಾ ಇದ್ದೆ. ನಾನು ತೃತೀಯ ಲಿಂಗಿ ಅನ್ನೋ ಕಾರಣಕ್ಕೆ ಬೇರೆ ಕಲಾವಿದರ ಜೊತೆಗೆ ಸೇರ್ತಾ ಇರಲಿಲ್ಲ. ಆದರೆ ಇವತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷೆಯಾಗಿದ್ದೀನಿ. ನನಗೆ ಕಲಾವಿದೆ ಆಗಿರುವುದು ಹೆಮ್ಮೆ ಇದೆ. ಕಲಾವಿದರು ಹಣ, ಅಧಿಕಾರ, ಸನ್ಮಾನದ ಹಿಂದೆ ಹೋಗಬೇಡಿ, ಕಲೆಯ ಮೂಲಕ ಸಾಧನೆ ಮಾಡಿ ಅಂತ ಕರೆ ನೀಡಿದ್ದಾರೆ. ಯಾವ
ಯಾವತ್ತು ನೀವು ಹಣದ ಹಿಂದೆ ಬೆನ್ನತ್ತಬೇಡ್ರಿ, ಕಲೆ ಹಿಂದೆ ಬೆನ್ನತ್ರಿ, ಕಲೆ ಹಿಂದೆ ಬೆನ್ನತ್ರಿ. ಯಾವತ್ತು ಪ್ರಚಾರಕ್ಕೆ ಹೋಗ್ಬೇಡ್ರಿ, ಹಣಕ್ಕೆ ಹೋಗ್ಬೇಡ್ರಿ, ಪ್ರಶಸ್ತಿಗೆ ಬೆನ್ನತ್ತಬೇಡ್ರಿ, ಅಧಿಕಾರಕ್ಕೆ ಬೆನ್ನತ್ತಬೇಡ್ರಿ. ಯಾವತ್ತು ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಮಯವನ್ನ ಕೊಟ್ಟು ಅಲ್ಲಿ ದೇವರನ್ನ ಕಾಣ್ರಿ. ದೇವರು ದೇವಸ್ಥಾನದಲ್ಲಿ ಇಲ್ಲ, ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ. ಯಾವತ್ತು ನೀವು ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಜಾತ್ರೆ, ಊರಿನ ಹಬ್ಬಗಳಿಗೆ ಬ್ರೇಕ್ ಬಿದ್ದಿತ್ತು. ಈಗ ಎಲ್ಲ ನಿರ್ಬಂಧಗಳನ್ನು ತೆರವು ಮಾಡಿರುವುದರಿಂದ ಚಾಮರಾಜನಗರ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಜಾತ್ರೆಗಳ ಸಂಭ್ರಮ ಮತ್ತೆ ಕಳೆಗಟ್ಟಿದೆ. 2 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಜಾತ್ರಾ ಮಹೋತ್ಸವಗಳು ಗರಿಗೆದರಿದ್ದು ಚಾಮರಾಜನಗರ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಗ್ರಾಮ ದೇವತೆ ಕೆಂಡೋತ್ಸವ ಜೋರಾಗಿ ನಡೆಯಿತು. ಈ ವೇಳೆ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಮಂದಿ ಸೇರಿದರು. ಬಿಹಾರದ ಬಾನ್ಪುರ್ನ ರಸ್ತೆಯಲ್ಲಿ ಜನ ಅಡ್ಡ ನಿಂತಿದ್ದಕ್ಕೆ ಸಿಟ್ಟಿಗೆದ್ದ ಶಾಸಕ ಜನರ ಮೇಲೆ ಮನಸೋ ಇಚ್ಛೆ ಕಾರನ್ನು ಹರಿಸಿದ್ದಾನೆ. ಮಹಿಳಾ ಪೊಲೀಸ್ ಸೇರಿ 18 ಜನ ಗಾಯಗೊಂಡಿದ್ದು ಎಲ್ಲರನ್ನೂ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಲಿಕಾ ಕ್ಷೇತ್ರದ ಶಾಸಕ ಪ್ರಶಾಂತ್ ಜಗದೇವ್ ದರ್ಪಕ್ಕೆ ಸಿಟ್ಟಿಗೆದ್ದ ಜನ ಕಾರನ್ನು ಧ್ವಂಸ ಮಾಡಿ ಶಾಸಕರಿಗೆ ಧರ್ಮದೇಟನ್ನು ಕೊಟ್ಟಿದ್ದಾರೆ. ಅಲ್ಲದೆ ಶಾಸಕರ ವಿರುದ್ಧ ಕೇಸ್ ದಾಖಲಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿಕಿತ್ಸೆ ಮುಗಿತಾ ಇದ್ದಂತೆ ಶಾಸಕ ಪ್ರಶಾಂತ್ ಜಗದೇವ್ನನ್ನ ಬಂಧಿಸೋದಾಗಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕೀಯದಲ್ಲಿ ಆ ಪಕ್ಷ ದೊಡ್ಡ ಸದ್ದು ಮಾಡ್ತಾ ಇದೆ. ಪಂಜಾಬ್ನಲ್ಲಿ ಯಾರು ಊಹಿಸದ ಮಟ್ಟಿಗೆ ದೊಡ್ಡ ಸಾಧನೆ ಮಾಡಿದೆ. ಹೀಗಾಗಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಇವತ್ತು ರೋಡ್ ಶೋ ನಡೆಸಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ನಿಯೋಜಿತ ಸಿಎಂ ಭಗವಂತ್ ಮನ್ ಮಧ್ಯಾಹ್ನ 1 ರೋಡ್ ಶೋ ನಡೆಸಲಿದ್ದು ಕಾರ್ಯಕರ್ತರು ಮತದಾರರಿಗೆ ಧನ್ಯವಾದವನ್ನು ಸಲ್ಲಿಸಲಿದ್ದಾರೆ. ಉಳಿದಿರುವಂತಹ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಐಪಿಎಲ್ 2022ಕ್ಕೆ ಹೊಸ ಲುಕ್ನಲ್ಲಿ ಆರ್ಸಿಬಿ ಮಿಂಚೋದಕ್ಕೆ ರೆಡಿಯಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 15ನೇ ಆವೃತ್ತಿಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಹೊಸ ಜೆರ್ಸಿ ಅನಾವರಣಗೊಳಿಸಿದೆ. ಈ ಬಾರಿಯ ಜೆರ್ಸಿ ಹಿಂದಿಗಿಂತಲೂ ಭಿನ್ನವಾಗಿದೆ. ಕಪ್ಪು ಮಿಶ್ರಿತ ಕೆಂಪು ಬಣ್ಣದಲ್ಲಿ ವಿನ್ಯಾಸವನ್ನಗೊಳಿಸಲಾಗಿದೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವಂತಹ ಡೇ ನೈಟ್ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಆಟಗಾರರು ಅಬ್ಬರಿಸಿದ್ದಾರೆ. ಶ್ರೇಯಸ್ ಅಯ್ಯರ್ ಅಮೋಘ ಪ್ರದರ್ಶನ ತೋರಿದ್ದು ಶತಕದ ಅಂಚಿನಲ್ಲಿ ಎಡವಿದ್ದಾರೆ. 92 ರನ್ ಗಳಿಸಿ ಆಡುವಾಗ ಶ್ರೇಯಸ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 252 ರನ್ ಗಳಿಸಲಷ್ಟೇ ಶಕ್ತವಾಯಿತು. ನಂತರ ಬ್ಯಾಟಿಂಗ್ ಶುರು ಮಾಡಿದ ಲಂಕಾ ಪಡೆ ಪರದಾಡಿದೆ. ಭಾರತೀಯ ಬೌಲರ್ಗಳ ಕರಾರುವ ದಾಳಿಗೆ ತತ್ತರಿಸಿದ ಲಂಕಾ ಮೊದಲ ದಿನದಾಟದ ಅಂತ್ಯಕ್ಕೆ 86 ರನ್ಗೆ 6 ವಿಕೆಟ್ ಕಳ್ಕೊಂಡು ಸಂಕಷ್ಟದಲ್ಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಟೆಸ್ಟ್ ಪಂದ್ಯದ ವೇಳೆಯೂ ಪುನೀತ್ ಅಭಿಮಾನಿಗಳು ಅಪ್ಪು ಜಪ ಮಾಡಿದ್ದಾರೆ. ಬೊಂಬೆ ಹೇಳುತ್ತೈತೆ ಹಾಡು ಹಾಕ್ತಾ ಇದ್ದಂತೆ ಇಡೀ ಸ್ಟೇಡಿಯಂನಲ್ಲಿ ತುಂಬಿದ್ದ ಜನ ಎದ್ದು ನಿಂತು ಹಾಡನ್ನ ಹಾಡಿದ್ದಾರೆ. Just word for me. ಬಾಲಿವುಡ್ ನಟಿ ಆಲಿಯಾ ಭಟ್ ಹಾಲಿವುಡ್ಗೆ ಹಾರೋದಕ್ಕೆ ಸಜ್ಜಾಗಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಗಂಗೂಬಾಯಿ ಕಾಠಿಯಾವಾಡಿ ಚಿತ್ರದ ಸಕ್ಸಸ್ ಬೆನ್ನಲ್ಲೇ ಹಾಲಿವುಡ್ನಲ್ಲೂ ಕಮಾಲ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಪತ್ತೇದಾರಿ ಥ್ರಿಲ್ಲರ್ ಕತೆ ಇರುವಂತಹ ಹಾರ್ಟ್ ಆಫ್ ಸ್ಟೋನ್ ಚಿತ್ರದ ಮೂಲಕ ಹಾಲಿವುಡ್ನಲ್ಲೂ ಆಲಿಯಾ ಕಾಣಿಸಿಕೊಳ್ಳಲಿದ್ದಾರೆ. ವಂಡರ್ ವುಮನ್ ಸಿನಿಮಾ ಖ್ಯಾತಿಯ ನಟಿ ಗ್ಯಾಲ್ ಗೆಡೋಟ್ ಜೊತೆ ಆಲಿಯಾ ಅಭಿನಯಿಸಲಿದ್ದು ಟಾಮ್ ಹಾರ್ಪರ್ ಆಕ್ಷನ್ ಕಟ್ ಹೇಳಲಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ